ಇದು ಕಾಗೆಗೆ ನಾನು ನಿನ್ನೆ ಮಾಡಿದ್ದು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ. ಯಾಕಂದರೆ ಪಕ್ಷಿಗಳಿಗೆ ನಾವು ಪ್ರಾಣಿಗಳಿಗೆಲ್ಲ ಬಿಸಿ ಬಿಸಿ ಆಹಾರ ಹಾಕಬಾರ್ದು. ಹಾಗಾಗಿ ನಾವು ಡೈಲಿ ಬೆಳಗ್ಗೆ ಅದಕ್ಕೆ ತಿಂಡಿ ಹಾಕೋ ರೂಢಿ ಮಾಡ್ಕೊಂಡಿದ್ದೀವಿ. ಇಡ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಅದನ್ನು ಇವಾಗ ತೊಗೊಂಡೋಗ್ತಾ ಇದ್ದೀನಿ. ಸ್ವಲ್ಪ ಲೇಟಾಯಿತು, ಅದಕ್ಕೆ ಕರೀತಾ ಇದೆ ಅದು ಮೇಲ್ಗಡೆಯಿಂದನೇ. ಇಲ್ಲಾಂದರೆ ಮನೆ ಮುಂದೆ ಕಾಂಪೌಂಡ್ ಮೇಲೆ ಕುತ್ಕೊಂಡಾದರೂ ಕರಿಯುತ್ತೆ. ಅವಕ್ಕೂ ರೂಢಿ ಆಗಿಬಿಟ್ಟಿದೆ. ಒಂದೊಂದ್ಸರಿ ಸಂಡೇ ಏನು ಮಾಡ್ತೀವಿ, ಸ್ವಲ್ಪ ಲೇಟಾಗಿ ಎದ್ದೊಳ್ತೀವಲ್ಲ, ಆವಾಗ ತುಂಬಾ ಕಿರ್ಚುತ್ತೆ. ನಾವು ತೀರಾ ಏನೂ ಇಲ್ಲ ಅಂದಾಗಾದರೂ ಒಂದು ಸ್ವಲ್ಪ ಬಿಸ್ಕೆಟ್ಗಳಾದರೂ ತಂದಿಟ್ಕೊಂಡಿರ್ತೀವಿ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಇಟ್ಬಿಟ್ರೆ ಅದು ತೃಪ್ತಿಯಾಗಿ ಕುಡ್ಕೊಂಡು ತಿನ್ಕೊಂಡು ಹೋಗುತ್ತೆ. ಏನೋ ನಮ್ಮ ಕೈಲಾಗಿದ್ದು ಒಂದು ಚಿಕ್ಕದು ಒಂದು ಪ್ರಾಣಿ ಪಕ್ಷಿಗಳಿಗೆ ಮಾಡೋ ರೂಢಿ ಮಾಡ್ಕೊಂಡಿದ್ದೀವಿ. ನಾಯಿಗಳಿಗೆ ಮತ್ತು ಈ ಮೇಲ್ಗಡೆ ಕಾಗೆಗಳಿಗೆ ಸ್ವಲ್ಪ ಈ ಥರ ಆಹಾರ ಹಾಕೋದು ರೂಢಿ ಮಾಡ್ಕೊಂಡಿದ್ದೀವಿ ನಾವು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಎಲ್ಲ ಕಾಗೆಗಳು ಕಾಯ್ತಾ ಇದೆ ಬಂದು. ಇವತ್ತೇನು ತಿಂಡಿ ಏನಂದರೆ ಪುಳಿಯೋಗರೆ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಳೆ ಬಂದಿರೋದ್ರಿಂದ ಗ್ರೀನರಿ ಎಲ್ಲ ನಮ್ಮ ಲೇಔಟ್ ಹಿಂದ್ಗಡೆ ತುಂಬ ಚೆನ್ನಾಗಿದೆ. ಹಸು ಎಲ್ಲ ಕರ್ಕೊಂಡು ಬಂದು ಬೇಯಿಸ್ತಾ ಇರ್ತಾರೆ ಬೆಳಗ್ಗೆ. ಈ ವಾತಾವರಣ ಎಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಇವತ್ತಿನ ಕೆಲಸ ಸ್ವಲ್ಪ ಬೇಗ ಮುಗಿಸ್ಕೊಂಡು, ಗುರುವಾರ ಆಗಿದ್ದರಿಂದ ರಾಯರ ಮಠಕ್ಕೆ ಹೋಗ್ಬಿಟ್ಟು ನಾನು ಹಾಗೆ ಕೆಲಸಕ್ಕೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೋಬೇಕು. ತಿಂಡಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಪುಳಿಯೋಗರೆ ಮಾಡ್ತಾ ಇರೋದ್ರಿಂದ ಬೇಗನೂ ಕೆಲಸ ಮುಗಿಯುತ್ತೆ. ನೆನ್ನೆ ಒಂದು ಮದುವೆಗೆ ಹೋಗಿದ್ವಿ. ಏನಂದರೆ ನಾವು ತುಂಬ ಹಳೆಯ ಸ್ನೇಹಿತರು. ಚಿಕ್ಕವರಾಗಿದ್ದಾಗ ನನ್ನ ಮಕ್ಕಳು ಅವ್ರ ಮಕ್ಕಳು ಎಲ್ಲ ಒಂದೇ ಕಾಂಪೌಂಡು, ಒಂದೊಂದೇ ಗೋಡೆ ಅಡ್ಡ. ಯಾಕೆ ಅವ್ರ ಮನೇಲಿ ಮಾತಾಡಿದ್ರೆ ನಮ್ಮನೇಲಿ ಕೇಳಿಸುತ್ತೆ, ನಮ್ಮನೇಲಿ ಮಾತಾಡಿದ್ರೆ ಅವ್ರ ಮನೇಲಿ ಕೇಳಿಸುತ್ತೆ. ಒಟಾರ ಮನೆಗಳಂದರೆ ಅದೇ ಥರ ಇದ್ದಿದ್ದು. ನಾವೆಲ್ಲ ಒಟಾರ ಮನೆಗಳಲ್ಲಿ ಬೆಳೆದ ಮಕ್ಕಳು ನಾವು. ನನ್ನ ಮಗ ಆವಾಗ ಇನ್ನೂ ಚಿಕ್ಕವನು. ಪಕ್ಕದ ಮನೇಲಿ 3 ಜನ ಹೆಣ್ಮಕ್ಳು. ನನ್ನ ಮಗನಿಗಿನ ಸ್ವಲ್ಪ ದೊಡ್ಡವರು. ಅವನು ಎಷ್ಟು ಅವ್ರಿಗೆ ಪ್ರೀತಿ ಅಂದರೆ ಅವನ್ನ ಪುಟ್ಟು ತಮ್ಮ ಥರ ಅವ್ರು 3 ಜನ ಹೆಣ್ಮಕ್ಳು. ಆ ಎಕ್ಕನೂ ಅಷ್ಟೇ, ನಮ್ಮ ಮಗನ ನೋಡಿದ್ರೆ ಅಷ್ಟು ಪ್ರೀತಿ. ಏನೇ ಮಾಡಿದ್ರು ರಾಹುಲ್ ಅಂತ ಕರೆಯೋರು, ತಕ್ಷಣ ಓಡೋಗ್ತಾ ಇದ್ದ. ಮತ್ತು ನಾನು ಕೆಲ್ಸಕ್ಕೆ ಹೋಗಿದ್ರೆ ಬರೋದು ಲೇಟ್ ಆದರೆ ಅವ್ರ ಮನೇಲಿ ಅವ್ರು ನೋಡ್ಕೊಳ್ಳೋರು. ಎಷ್ಟು ಪ್ರೀತಿ ತೋರಿಸ್ತಾ ಇದ್ರು ಅಂದರೆ ಅವನ್ನ ನೋಡಿದ್ರೆ ಅಷ್ಟು ಇಷ್ಟ ಅವ್ರಿಗೆ. ಮತ್ತು ನಿನ್ನೆ ಅವ್ರ ಮಗಳದೇ ಮದುವೆ ಆಗಿದ್ದು. ಹೋದ್ವಿ, ನಾವೆಲ್ಲರೂ ಹೋದರೆ ನಾವು ಫಸ್ಟ್ ಹೋಗಿ ಸ್ಟೇಜ್ ಮೇಲೆ ಹೋಗಿ ಫೋಟೋ ಎಲ್ಲ ಇಡಿಸ್ಕೊಂಡು ಊಟ ಮಾಡೋವ್ರಿಗೂ ಅವ್ರು ನಮಗೆ ಸಿಕ್ಕಲಿಲ್ಲ. ಎಲ್ಲೋ ಪಾಪ ಮದುವೆ ಮನೆ ಅಂದರೆ ಅವ್ರಿಗೂ ಸಾಕಷ್ಟು ಕೆಲಸ ಇರುತ್ತೆ. ಆ ಹೆಣ್ಣ ನೋಡಿದ್ರು, ಆ ಎಕ್ಕ ನೋಡಲಿಲ್ಲ. ನಾವು ಆ ಎಕ್ಕನ್ನು ಮಾತಾಡಿಸ್ಬೇಕು ಅಂತಲೇ ಊಟ ಎಲ್ಲ ಮುಗಿಸ್ಕೊಂಬಂದು ಒಂದು 5 ನಿಮಿಷ ಅಲ್ಲಿ ಕೂತ್ಕೊಂಡಿದ್ವಿ. ಆಗ ಕಾಣಿಸಿದ್ರು ನಮಗೆ. ಅಲ್ಲೆಲ್ಲೋ ಒಂದು ಕಡೆ ಸುಸ್ತಾಗಿ ಕೂತ್ಕೊಂಡಿದ್ರು. ಮದುವೆ ಮನೆ ಓಡಾಟ ಜಾಸ್ತಿ. ಮತ್ತು ಹೋಗಿ ನಾನು ನಮ್ಮ ಮಗಳು ಮಾತಾಡ್ಸೋಣಂತ ಹೋಗಿ ಮಾತಾಡಿಸಿದ್ರೆ ಅವ್ರು ಫಸ್ಟು ನಾವು ಹೋಗಿದ್ದು ಖುಷಿನೂ ತೋರಿಸ್ಲಿಲ್ಲ, ಮಾತಾಡಿಸ್ಲಿಲ್ಲ. ರಾಹುಲ್ ಎಲ್ಲಿ ಅಂತ ಕೇಳಿದ್ರು. ಎಷ್ಟು ಪ್ರೀತಿ ನೋಡ್ರಿ ಆ ಮಗುನ ಅವರು ಆ ಟೈಮಲ್ಲಿ ಒಂದು ಕೈ ತುತ್ತಿ ಕೊಟ್ಟು ಬೆಳೆಸಿದ ಪ್ರೀತಿ ಅವ್ರಿಗೆ. ಅವನ್ನ ನೋಡಬೇಕು ಅಂತ ಹಂಬಲ. ಫಸ್ಟು ರಾಹುಲ್ ಎಲ್ಲಿ ಅಂತ ಕೇಳಿದ್ರು. ಅಲ್ಲಿದ್ದಾನೆ ಅಂತಂದರು. ಆಮೇಲೆ ನಮ್ಮನ್ನು ನೀವು ಬಂದಿದ್ದು ಖುಷಿ ಆಯಿತು ಅಂತ ಇಲ್ಲ. ಎಲ್ಲಿ ಅಂತಂದರೆ ಆವಾಗ ನಮ್ಮ ಹುಡುಗಿ ಹೋಗಿ ನಮ್ಮ ಹುಡುಗನ ಕರ್ಕೊಂಬಂದ್ರು. ಅವನು ಆ ಕಡೆ ಕೂತ್ಕೊಂಡಿದ್ದ. ನೀವು ಹೋಗಿ ಮಾತಾಡ್ಸ್ಕೊಬರ್ರಮ್ಮ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದ. ಹೋಗಿ ಕರ್ಕೊಂಬಂದರೆ ಚೆನ್ನಾಗಿದೆಯಾ ರಾಹುಲ್ ಅಂತ ಅವನ್ನ ಕೈ ಹಿಡ್ಕೊಂಡು ಒಂಥರ ಮುದ್ದು ಮಾಡೋ ಥರ, ಎಷ್ಟು ದೊಡ್ಡ ಹುಡುಗ ಮುದ್ದು ಮಾಡೋ ಥರ ಅವನ್ನ ಪ್ರೀತಿ ಮಾಡಿದ್ರು. ನನಗೆ ನಿನ್ನನ್ನು ನೋಡಬೇಕು ಕಣ ಫಸ್ಟು ಅಂತ ಹೇಳಿ ಅವನ್ನ ಅಷ್ಟು ಪ್ರೀತಿ ತೋರಿಸಿದ್ರು. ನೋಡ್ರಿ, ಒಂದು ಕೈ ತುತ್ತಿನ ಪ್ರೀತಿ. ಎಷ್ಟು ದಿನ ಆದ್ರೂ ಅಷ್ಟು ಬಾಂಧವ್ಯ, ಅಷ್ಟು ಪ್ರೀತಿ. ನಾನು ಕೆಲ್ಸಕ್ಕೆ ಹೋದರೆ ಎಲ್ಲ ಲೇಟ್ ಆದರೆ ಅವ್ರ ಮನೇಲೇ ಇರ್ತಾಯಿದ್ದ ಅವನು. ಮತ್ತು ಏನೇ ಸ್ಪೆಷಲ್ ಮಾಡಿದ್ರು ಫಸ್ಟ್ ಇವನ್ನ ಕರೆದು ಕೊಡೋರು. ಆಮೇಲೆ ಅವ್ರ ದೊಡ್ಡ ಮಗಳು ಹೋಗಿ ಸುವರ್ಣನ ಅಕ್ಕನ ಮಾತಾಡಿಸು ನೀನು, ಅವಳು ಕೇಳ್ತಾ ಇರ್ತಾಳೆ ಅಂತ ಎಲ್ಲ ಹೇಳಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಮತ್ತು ಸ್ಟೇಜ್ ಮೇಲೆ ಹೋದಾಗ ನಾನು ಆ ಹುಡುಗನಿಗೆ ಹೇಳಿದೆ, ನಮ್ಮ ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂದರೆ, ಖಂಡಿತ ಆಂಟಿ ಚೆನ್ನಾಗಿ ನೋಡ್ಕೊಳ್ತೀನಿ, ನೀವು ಭಯನೇ